ಸಮುದಾಯದವರು ಎಲ್ಲ ನಿಮ್ಮ ನೋವು ಸರ್, ಮೊದಲನೇದಾಗಿ ನನ್ನ ಒಂದು ಪರಿಚಯವನ್ನ ನಿಮ್ಗೆ ಹೇಳ್ತೀನಿ. ನನ್ನ ಹೆಸರು ಆರ್ಯನ್ ನಾರಾಯಣಸ್ವಾಮಿ ಅಂತ. ಚೆಲುವಾದಿ ಅಥವಾ ನಮ್ಮ ಬಲಗೈ ಒಪ್ಪು ಜಾತಿಗಳ ಒಕ್ಕೂಟದ ರಾಜ್ಯ ಮುಖಂಡರು. ನಮ್ಮ ಸ್ನೇಹಿತರಿದ್ದಾರೆ, ಚಂದ್ರಶೇಖರ್ ಅಂತ, ಉಮೇಶ್ ಅಂತ, ನರಸಿಂಹಮೂರ್ತಿ ಅಂತ ಅನೇಕ ಮುಖಂಡರುಗಳು. ಏನು ಇದನ್ನ ನಮ್ಮ ಸ್ವಾಮೀಜಿಯವರ ಒಂದು ಕರೆಯ ಮೂಲಕ ನಾವು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆ ತಾಲೂಕುಗಳಿಂದ ಬಂದಿದ್ದೀವಿ. ನಮ್ಗಾಗಿರುವ ಅನ್ಯಾಯ ಒಳ ಮೀಸಲಾತಿಯಲ್ಲಿ ಸರಿಪಡಿಸಿ ನಮ್ಮ ಪಾಲು ಸಂವಿಧಾನಬದ್ಧವಾಗಿ ಏನು ಡಾಕ್ಟರ್ ಬಾಬಾ ಸಾಹೇಬರು ಕೊಟ್ಟಿದ್ದಾರೆ ಅದರ ಪ್ರಕಾರವಾಗಿ ನಮ್ಗೆ ಕೊಡಿ, ಪಾರದರ್ಶಕವಾಗಿರ್ಲಿ. ಆಗಿರುವ ನ್ಯೂನತೆಗಳು ಏನು ಒಂದು ಆಯೋಗದಲ್ಲಿ ನಡೆಸಿರುವಂತ ವರದಿಯಲ್ಲಿ ಕೆಲವು ನ್ಯೂನತೆಗಳು ನಮ್ಮ ಗಮನಕ್ಕೆ ಬಂದಿದೆ, ಅದನ್ನು ಸರಿಪಡಿಸಬೇಕಾಗುತ್ತೆ ಸರ್ಕಾರ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಮ್ಮ ಒಂದು ಬಲಗೈ ಜಾತಿಗಳ ಒಕ್ಕೂಟ ವತಿಯಿಂದ ಮನವಿ ಮಾಡ್ತಾ ಸರ್, ದಯವಿಟ್ಟು ನಮ್ಮ ಸಮುದಾಯದ ಸಚಿವರೇ ಆಗಿರಬಹುದು, ಆದ್ರೂ ಕೂಡ ಇಡೀ ರಾಜ್ಯಕ್ಕೆಲ್ಲ ಅವರು ಮಂತ್ರಿ ಆಗಿರ್ತಾರೆ. ಅವರೊಬ್ಬರ ಮೇಲೆ ಹೊಣೆ ಆಗೋದಕ್ಕೆ ಇದು ಸರ್ಕಾರ ಕ್ಯಾಬಿನೆಟ್ ತಗೊಂಡಿರೋದ್ರಿಂದ ಅವರೊಬ್ಬರನ್ನೇ ನಾವು ಹೊಣೆ ಮಾಡೋದಕ್ಕೂ ಆಗೋದಿಲ್ಲ. ಇದು ಸರ್ಕಾರವೇ ಹೊಣೆ ಆಗಿರುತ್ತೆ. ಆಯೋಗ ನೀಡಿರುವ ವರದಿಯಲ್ಲಿ ಯಾವ ನ್ಯೂನತೆಗಳಿದೆ ಅನ್ನೋದನ್ನ ಮತ್ತೊಂದು ಉಪಸಮಿತಿ ಮಾಡಿ ಅದರಲ್ಲಿ ಏನು ಅವೈಜ್ಞಾನಿಕ ವರದಿಯಲ್ಲಿ ಅಂಶಗಳಿದೆ ಅದನ್ನ ಸರಿಪಡಿಸಿ ತಜ್ಞರ ಒಂದು ಉಪಸಮಿತಿ ಮಾಡಿ ಸರಿಪಡಿಸಿಬಿಟ್ಟು ನ್ಯಾಯಬದ್ಧವಾಗಿ ನಮ್ಮ ಒಂದು ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ನಮ್ಮ ಪಾಲನ್ನು ನಮ್ಗೆ ಕೊಡ್ಲಿ. ಅಲ್ಲಿವರೆಗೂ ನಮ್ಮ ಹೋರಾಟ ಏನು ಸ್ವಾಮೀಜಿಗಳು ನಮ್ಮ ರಾಜ್ಯದ ಮುಖಂಡಗಳು ಯಾವ ರೀತಿಯಲ್ಲಿ ಹೋರಾಟ ಮಾಡಬೇಕಾಗುತ್ತೆ ಅನ್ನೋದನ್ನ 27ನೇ ತಾರೀಕು ಏನು ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ವಿಶೇಷ ಸಂಪುಟ ಸಭೆ ಕರೆದಿದ್ದಾರೆ. ಆ ಸಂಪುಟ ಸಭೆಯಲ್ಲಿ ಎಲ್ಲಾ ಸಮುದಾಯದವರಿಗೂ ಸೈನಿಕ ಸಮುದಾಯಗಳಿಗೆ ನ್ಯಾಯ ಸಿಗಬೇಕು. ಹಾಗಾಗಿ ಅಲ್ಲಿ ಯಾವ ರೀತಿ ತೀರ್ಮಾನ ಆಗುತ್ತೆ ಅನ್ನೋದನ್ನ ನಾವು ನೋಡಿ ನಂತರ ನಮ್ಮ ಸ್ವಾಮಿಗಳು ನಮ್ಮ ರಾಜ್ಯದ ಮುಖಂಡಗಳು ಯಾವ ರೀತಿಯಲ್ಲಿ ನಮ್ಗೇನಾದ್ರೂ ಸಮುದಾಯಕ್ಕೆ ಒಕ್ಕೂಟದ ಒಂದು ಬಲಗೈ ಜಾತಿಗಳಿಗೆ ಅನ್ಯಾಯ ಆದ್ರೆ ನ್ಯಾಯ ಪಡೆಯುವವರೆಗೂ ನಾವು ಹೋರಾಟವನ್ನ ನಮ್ಮ ಸ್ವಾಮಿಗಳ ಒಂದು ಕರೆ ಕೊಡ್ತಾರೆ ಯಾವ ರೀತಿ ಹೋರಾಟ ಮಾಡಬೇಕು ಅಂತ ಆ ದಿಕ್ಕಿನಲ್ಲಿ ನಾವು ಹೋರಾಟ ಮಾಡ್ತೀವಿ. Yeah.